ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಟೈಟಲ್ ನೋಡಿದ್ರೇ ಗೊತ್ತಾಗಿರ್ಬೋದು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ. ಬನ್ನಿ ಇವಾಗ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಅಂದರೆ ತಾಲಿಪಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಜಾರ್ ತಗೊಳ್ಳಿ, ಅದಕ್ಕೆ ಒಂದು ದೊಡ್ಡ ಬೌಲ್ನಷ್ಟು ರೈಸ್ನ ತಗೊಳ್ಳಿ, ಹಾಗೆ ಒಂದು 6 ಮೆಣಸಿನ್ಕಾಯಿ ತಗೊಳ್ಳಿ, 1 ಇಂಚಷ್ಟು ಶುಂಠಿನ ತಗೊಳ್ಳಿ, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತಗೊಳ್ಳಿ, ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಹಾಗೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೀರು ಹಾಕದೇನೆ ಇದನ್ನು ಸಣ್ಣಕ್ಕೆ ರುಬ್ಕೊಳ್ಳಿ. ಈ ರುಬ್ಬಿದ ಪದಾರ್ಥನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಒಂದು 1/2 ಬೌಲಷ್ಟು ಹಸಿ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ, 3/4 ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ, 1 ಬೌಲ್ ಆಗೋಷ್ಟು ಜೋಳದ ಹಿಟ್ಟನ್ನ ಹಾಕ್ಕೊಳ್ಳಿ, ಹಾಗೆ 1/2 ಬೌಲಷ್ಟು ಮಲ್ಟಿಗ್ರೇನ್ ಪೌಡ್ರ್ ಹಾಕ್ಕೊಳ್ಳಿ, ಹಾಗೆ 1 ಬೌಲಷ್ಟು ರೈಸ್ ಫ್ಲೋರ್ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಪುದೀನ ಪೌಡ್ರ್ ಹಾಕ್ಕೊಳ್ಳಿ, ಹಾಗೆ 1 ದೊಡ್ಡ ಬೌಲಷ್ಟು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, 2 ಕ್ಯಾರೆಟ್ನ ತುರಿದು ಹಾಕ್ಕೊಳ್ಳಿ, ಹಾಗೆ ಒಂದು 1/2 ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕ್ಕೊಳ್ಳಿ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು 10 ಬೀನ್ಸ್ನ ಹಾಕ್ಕೊಳ್ಳಿ, 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ನೀವು ಇನ್ನೂ ಬೇಕಂದರೆ ಹೆಚ್ಚು ತರಕಾರಿ ಹಾಗೆ ಬೇರೆ ಥರದ ಸೊಪ್ಪು ಅಂದರೆ ಸಬ್ಬಸಿಗೆ, ಮೆಂತ್ಯ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಈ ತಾಲಿಪಟ್ಟು ಅಂದರೆ ಮಸಾಲ ರೋಟಿ ಪ್ರೋಟೀನ್, ವಿಟಮಿನ್ಸ್ ಹಾಗೆ ಫೈಬರ್ ತುಂಬಿರೋ ಒಂದು ರಿಚ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಈ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡು ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಈ ಹಿಟ್ಟು ರೆಡಿಯಾಗಿದೆ. ಮೊದಲಿಗೆ ಹೆಂಚನ್ನ ಬಿಸಿಗಿಟ್ಬಿಡಿ. ನಂತರ ಈ ಪೇಪರ್ನ ತಗೊಂಡು ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಲಸಿರೋ ಹಿಟ್ಟನ್ನ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಈ ಥರ ರೊಟ್ಟಿ ಆಕಾರದಲ್ಲಿ ರೌಂಡ್ ಶೇಪಾಗಿ ತಟ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡೋರಿಗೆ ಈ ತಾಲಿಪಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಬೇಗ ಹಸಿವಾಗೋದಿಲ್ಲ. ಇವಾಗ ಹೆಂಚು ಕಾದಿದೆ ಇಲ್ಲ ಅಂತ ನೋಡ್ಕೊಳ್ಳಿ. ಕಾದಿದ್ರೆ ಸ್ವಲ್ಪ ಆಯಿಲ್ನ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಸ್ಪ್ರೆಡ್ ಮಾಡಿದ ನಂತರ ರೊಟ್ಟಿನ ಅದಕ್ಕೆ ಹಾಕ್ಕೊಂಡು ಮೀಡಿಯಮ್ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಈ ರೆಸಿಪಿಲಿ ಎಲ್ಲ ಥರದ ಹಿಟ್ಟು, ಎಲ್ಲ ಥರದ ತರಕಾರಿ ಹಾಗೆ ಎಲ್ಲ ಥರದ ಸೊಪ್ಪು ಇರೋದ್ರಿಂದ ಇದು ಆಲ್ ಇನ್ ಒನ್ ರೆಸಿಪಿ ಅಂತಲೂ ಹೇಳ್ಬೋದು. ಇದು ನೋಡೋಕೆ ಎಷ್ಟು ಚೆನ್ನಾಗಿದೆನೋ ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಯಾರೆಲ್ಲ ತರಕಾರಿ ಹಾಗೆ ಸೊಪ್ಪನ್ನ ಇಷ್ಟಪಡೋದಿಲ್ವೋ ಈ ಥರ ರೆಸಿಪಿ ಮಾಡಿ ಕೊಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ. ಯಾರಿಗೆಲ್ಲ ದೋಸೆ, ಚಪಾತಿ, ರೋಟಿ ಇದನ್ನೆಲ್ಲ ತಿಂದು ಬೇಜಾರಾಗಿದೆ, ಬೇರೆಯೇ ಟೇಸ್ಟ್ ಬೇಕು ಅಂದಾಗ ಈ ಥರ ರೆಸಿಪಿ ಅಂದರೆ ತಾಲಿಪಟ್ಟು ಮಸಾಲ ರೊಟ್ಟಿನ ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟ್ ಆಗಿರುತ್ತೆ. ಮತ್ತು ಅದೇ ಥರ ಇನ್ನೊಂದು ರೋಟಿ ಮಾಡ್ಕೊಂಡ್ಬಿಟ್ಟು 2 ಸೈಡಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ತಾಲಿಪಟ್ಟು ರೆಸಿಪಿ ರೆಡಿಯಾಗಿದೆ. ಇದನ್ನು ಮೊಸರು, ಚಟ್ನಿ ಈ ಥರದ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ತಿನ್ಬೋದು. ಉತ್ತರ ಕರ್ನಾಟಕದ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ರೀತಿಯ ಇನ್ನಷ್ಟು ರೆಸಿಪಿಗಳಿಗಾಗಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.